ಹುಣಸಮ್ಮಣ್ಣವ್ರನ್ನ ಮೂರನೇ ಬಾರಿಗೆ ಜಾತ್ಯತೀತ ಜನತಾದಳದ ಪಕ್ಷದಿಂದ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮೂರನೇ ಬಾರಿ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರ ಕಾರ್ಯ ವಿಧಾನ, ಅವರ ಏನು ಈ ಕ್ಷೇತ್ರದಲ್ಲಿ ಶ್ರಮಪಟ್ಟು ಪಕ್ಷ ಕಟ್ಟವ್ರೆ ಮತ್ತು ಎಲ್ಲ ವರ್ಗದ ಮತ್ತು ಎಲ್ಲ ಮುಖಂಡರುಗಳು ಎಲ್ಲ ವಾರ್ಡಾಧ್ಯಕ್ಷರು ವಿಶ್ವಾಸಕ್ಕೆ ತಗೊಂಡು ಈ ದಾಸರಳ್ಳಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಘಟನೆ ಮಾಡಿ ಇವತ್ತು ಈ ಕ್ಷೇತ್ರ ಈ ಲೆವೆಲಿಗೆ ಬೆಳೆಯೋಕ್ಕೆ ಕಾರಣ ಆಗಿದೆ. ಅವರ ಸಂಘಟನೆ ಮತ್ತು ಅವರ ಒಂದು ಪಕ್ಷದ ಅಭಿಮಾನದ ಮೇಲೆ ಅವ್ರು ಕೆಲಸ ಮಾಡೋದ್ರಿಂದ ಇವತ್ತು ನಮ್ಮ ರಾಜ್ಯದ ವರಿಷ್ಠರು ದೇವೇಗೌಡ ಅಪ್ಪಾಜಿ ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ರಮೇಶ್ ಗೌಡರು ಇರ್ಬೋದು, ಎಲ್ಲರೂ ನಮ್ಮ ಅಂದಾರಪ್ಪನವ್ರು ಇರ್ಬೋದು, ಎಲ್ಲರೂ ಮೆಚ್ಚಿ ಒಳ್ಳೆ ಕೆಲಸ ಮಾಡ್ತಾರೆ ಹುಣಸಮ್ಮಣ್ಣವರು ಅಂತ ಹೇಳಿ ಮೂರನೇ ಬಾರಿಗೆ ಅವ್ರನ್ನ ಆಯ್ಕೆ ಮಾಡವ್ರೆ. ನಾವು ನಮ್ಮ ಪಕ್ಷದ ವತಿಯಿಂದ, ಕ್ಷೇತ್ರದ ವತಿಯಿಂದ, ನನ್ನ ವಾರ್ಡಿನ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ.